ಆರ್ಬಿಐ ಹಾಗೂ ಇಡಿ ಹೆಸರಲ್ಲಿ ಕೋಟಿ ಕೋಟಿ ಪಂಗನಾಮ ಹಾಕಲಾಗಿದೆ. ಚೈನ್ ಲಿಂಕ್ ಅನ್ನು ಬೆಳೆಸಿ ಈ ಕಿಲಾಡಿ ಗ್ಯಾಂಗ್ ಈ ತರ ವಂಚನೆ ಮಾಡಿರೋದು. 6 ವರ್ಷದಲ್ಲಿ ಬರೋಬ್ಬರಿ 22 ಕೋಟಿಯನ್ನ ಈ ಗ್ಯಾಂಗ್ ಈ ರೀತಿ ವಂಚಿಸಿದೆ. ಅದರಲ್ಲೂ ಸಂಬಂಧಿಕರು ಮತ್ತೆ ಪರಿಚಯಸ್ಥರನ್ನೇ ಟಾರ್ಗೆಟ್ ಮಾಡಿ ವಂಚನೆ ಮಾಡಿದ್ದಾರೆ. ವಂಚನೆ ಮಾಡ್ತಿದ್ದಂತಹ 7 ಜನರನ್ನ ಸದ್ಯ ಹೆಬ್ಬಾಳ ಪೊಲೀಸರು ಬಂಧಿಸಿದ್ದಾರೆ. ಹೆಬ್ಬಾಳ ಸೇರಿ ಬೇರೆ ಠಾಣೆಯಲ್ಲೂ ಕೂಡ ಈ ಗ್ಯಾಂಗ್ನ ವಿರುದ್ಧ ದೂರು ದಾಖಲಾಗಿತ್ತು. ಕಳೆದ 6 ವರ್ಷದಿಂದ ಇದೇ ರೀತಿ ಟಾರ್ಗೆಟ್ ಮಾಡಿ ಚೈನ್ ಲಿಂಕ್ ಬಳಸಿ ಆರ್ಬಿಐ ಮತ್ತೆ ಇಡಿ ಹೆಸರನ್ನ ಬಳಸಿಕೊಂಡು ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದ್ದಾರೆ. ಹತ್ತತ್ರ 22 ಕೋಟಿ ರೂಪಾಯಿ ಇದೇ ರೀತಿ ತಮ್ಮ ಸಂಬಂಧಿಕರು ಪರಿಚಯಸ್ಥರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರ ಬಳಿ ಈ ರೀತಿಯಾಗಿ ಈ ಗ್ಯಾಂಗ್ ವಂಚನೆ ಮಾಡಿತ್ತು. ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗಿತ್ತು. ಹೆಬ್ಬಾಳ ಪೊಲೀಸರು ಈಗ ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಸದ್ಯ ಬಂಧಿಸಿದ್ದಾರೆ. ಆರ್ಬಿಐ ಹೆಸರು ಮತ್ತೆ ಇಡಿ ಹೆಸರನ್ನ ಬಳಸಿಕೊಂಡು ಈ ರೀತಿಯಾಗಿ ಇವರು ಪಂಗನಾಮ ಹಾಕ್ತಾ ಇದ್ರು. ಬಹಳ ಕಿಲಾಡಿ ಗ್ಯಾಂಗ್, 7 ಜನರ ಗ್ಯಾಂಗ್ ಇದು. ಯಾರು ಇವರಿಗೆ ಪರಿಚಯಸ್ಥರಿರ್ತಾರೋ ಅಥವಾ ಯಾರ ಬಗ್ಗೆ ಹೆಚ್ಚು ತಿಳಿದಿರುತ್ತೋ ಅಂಥವ್ರನ್ನೇ ಟಾರ್ಗೆಟ್ ಮಾಡೋದು. ಇಡಿ ಸೋಗಿನಲ್ಲಿ, ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಈ ರೀತಿ ಹೆಸರನ್ನ ಬಳಸ್ಕೊಳ್ಳೋದು, ಇಂಥವ್ರಿಗೆ ಹೆದರಿಸಿ ಬೆದರಿಸಿ ಅವರಿಂದ ಲೂಟಿ ಮಾಡೋದು. ಸೊ ಇಂಥದ್ದು ನಡೆದಿದೆ ಅಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ಗಳು ಕೂಡ ದಾಖಲಾಗಿತ್ತು. ಫೈನಲಿ ಈಗ ಸಿಕ್ಕಿಬಿದ್ದಿದ್ದಾರೆ ಇವರೆಲ್ಲ. ಹೆಬ್ಬಾಳದ ಪೊಲೀಸರು ಈ ಗ್ಯಾಂಗ್ನ 7 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಅವರು ನಮ್ಮ ನಾದ್ನಿ ಕಡೆಯಿಂದ ಸುಜರಿತಾ ನಾಗೇಶ್ವರರಾವ್ ಅಂತ ನಮ್ಮ ನಾದ್ನಿ, ಅವ್ರ ಕಡೆಯಿಂದನೇ ನನಗೆ ಪರಿಚಯ ಆಗಿದ್ದವರು. ಸ್ಟಾರ್ಟಿಂಗಲ್ಲಿ ಬಂದಿಲ್ಲ, ಒಂದು ಕೋಟಿವರೆಗೂ ಕೊಟ್ಟ ಮೇಲೆ ಅವ್ರು ನನ್ನ ಮನೆಗೆ ಕರ್ಕೊಂಬಂದರು. ಸುಜರಿತಾ ನಾಗೇಶ್ವರರಾವ್ ಮತ್ತು ತರುಣನ ಗಂಡನೂ ಬಂದಿದ್ದ ಅಳಿಯ, ಮತ್ತು ಗಣೇಶ್ ರಾವ್ ಅಂತ ಅವರು ಸುಜರಿತಾ ಅವ್ರ ತಮ್ಮ, ಅವರು ಬಂದರು. ಅವರು ಸುಮಾರು ದುಡ್ಡು ತೊಗೊಂಡೋಗಿದ್ದಾರೆ. ಮೋಸ್ಟ್ಲಿ ಎಲ್ಲ ಕನ್ಫರ್ಮ್ ಆಗಿ 4 ಕೋಟಿ ನಾನು ಕೊಟ್ಟಿದ್ದೀನಿ. ಅವರು ಈ ಥರ ದುಡ್ಡು ಫಸ್ಟು ತಗೊಳ್ಳೋವಾಗ ನಮ್ಮ ಪ್ರಾಪರ್ಟಿ ಅಂದರೆ ಬೇರೆ ರೀತಿಯಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ. ಆದರೆ ಇದರಲ್ಲಿ ಏತ್ರಿ ಯಾರಿದ್ದಾರೆ ಅವ್ರ ಮೇಲೆ ಅದರಲ್ಲಿ ಚಾರ್ಜ್ ಶೀಟ್ ಆಗಲಿಲ್ಲ, ಮತ್ತು ಅದರಲ್ಲಿ ಅವ್ರದ್ದು ಪಾತ್ರ ಏನು ಕಂಡು ಬಂದಿಲ್ಲ. ಸೊ ಅವ್ರನ್ನ ಬಿಟ್ಟಿದ್ದಾರೆ ಅಲ್ಲಿ. ಈಗ ಅವರು ಏನಂದ್ರೆ ಈಗ ಒಬ್ಬರ ಕಡೆಯಿಂದ ತಗೊಂಡು ಇನ್ನೊಬ್ರು ಕೊಡೋದು, ಅದರಲ್ಲಿ ಅರ್ಧ ಅಮೌಂಟ್ ಅವ್ರಿಗೆ ಅಲ್ಲೇ ಹೋಗುತ್ತೆ. ಇನ್ನೊಂದು ಕಡೆ ಕೆಲವು ಕಡೆ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಇವರು ಹೇಳ್ತಾರೆ. ಸೊ ಫರ್ದರ್ ಅದು ಡೀಟೇಲ್ಡ್ ಆಗಿ ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ. ಸೊ ಕೆಲವು ಪ್ರಾಪರ್ಟೀಸ್ ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ, ಇಲ್ಲ ಅವರು ಮನೆ ಏನಾದರೂ ಪರ್ಚೇಸ್ ಮಾಡಿದ್ದೀರಾ, ಇಲ್ಲಾಂದರೆ ಬೇರೆ ಗೋಲ್ಡನ್ನು ಏನಾದರೂ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ನೋಡಬೇಕಾಗುತ್ತೆ. ಇವಾಗ ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್. ಅಂದ್ರೆ ಯಾವ ರೀತಿ ವಂಚಿಸ್ತಾ ಇದ್ರು, ಆರ್ಬಿಐ ಮತ್ತೆ ಇಡಿ ಹೆಸರನ್ನ ಹೇಗೆ ಬಳಸ್ಕೊಂಡಿದ್ದಾರೆ, ಏನಿದು ವಂಚನೆ ಪ್ರಕರಣ? ಆರೋಪಿಗಳು ಹಣ ಡಬಲ್ ಮಾಡ್ಕೊಡ್ತೀವಿ ಅಂತ ಮಾತ್ರ ಅಲ್ಲ, 1 ಲಕ್ಷವನ್ನ ಕೊಟ್ರೆ 10 ಲಕ್ಷ ವಾಪಸ್ಸನ್ನ ಕೊಡ್ತೀವಿ ಅಂತೇಳಿ ಹೇಳಿ ನಂಬಿಸ್ತಿರ್ತಾರೆ. ಮೊದಲಿಗೆ ಆರೋಪಿ ನಾಗೇಶ್ವರ ರಾವ್ ಏನಿದ್ದಾನೆ, ಈತ ನಿವೃತ್ತ ಆರ್ಬಿಐ ಬ್ಯಾಂಕ್ ನ ಮ್ಯಾನೇಜರ್ ಆಗಿರ್ತಾನೆ. ಜೊತೆಗೆ ಈತನ ಕೃತ್ಯಕ್ಕೆ ಈತನ ಪತ್ನಿ ಸುಜಾರಿತಾ ಕೂಡ ಸಾಥನ ಕೊಟ್ಟಿರುವಂತದ್ದು. ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಬೆಂಗಳೂರಿನ ಹನುಮಂತ ನಗರ ನಿವಾಸಿ ಆಗಿರುವಂತಹ ಕಲ್ಪನಾ ಪ್ರಮುಖವಾಗಿ ದುಡ್ಡಿದ್ದಂತವರು, ಜೊತೆಗೆ ಶ್ರೀಮಂತರು, ಉದ್ಯಮಿಗಳನ್ನ ಈಕೆ ಪರಿಚಯ ಮಾಡ್ಕೊಳ್ತಿರ್ತಾಳೆ. ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಉದ್ಯಮಿಗಳು ಹಾಗೂ ರಾಜಕಾರಣಿಗಳ ಜೊತೆ ತೆಗೆದುಕೊಂಡಂತ ಫೋಟೋವನ್ನ ತೋರಿಸಿ ಈಕೆ ನಂಬಿಸಿರುವಂತದ್ದು. ನನಗೆ ಹೈ ಲೆವೆಲ್ ಕಾಂಟ್ಯಾಕ್ಟ್ ಇದೆ, ಇಡಿ ನಲ್ಲಿ ಕೆಲಸ ಮಾಡೋರು, ಆರ್ಬಿಐ ನಲ್ಲಿ ಕೆಲಸ ಮಾಡೋರು ಎಲ್ಲರೂ ಕೂಡ ತುಂಬಾನೇ ಪರಿಚಯ. ಕಳೆದ ಹಲವು ವರ್ಷಗಳಿಂದ ಇಡಿ ಹಾಗೂ ಆರ್ಬಿಐ ನಲ್ಲಿ ಸೀಜ್ ಆದಂತ ಅಮೌಂಟ್ ನನಗೆ ಗೊತ್ತು. ಅದನ್ನ ನಾವು ತಗೊಂಡ್ಬಂದು ನಿಮ್ಗೆ ಬ್ಲಾಕ್ ಅಲ್ಲಿ ಇರುವಂತಹ ದುಡ್ಡನ್ನ ವೈಟ್ ಆಗಿ ಮಾಡ್ಕೊಡ್ತೀವಿ. 1 ಕೋಟಿ ದುಡ್ಡನ್ನ ಕೊಟ್ರೆ ನಿಮ್ಗೆ 10 ಪಟ್ಟು ಜಾಸ್ತಿಯನ್ನ ಕೊಡ್ತೀವಿ ಅಂತೇಳಿ ಇವರು ಹಲವರು ಜನಕ್ಕೆ ವಂಚನೆಯನ್ನ ಮಾಡಿರುವಂತದ್ದು. ಜೊತೆಗೆ ಸದ್ಯ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿರುವಂತಹ ಶಾಂತಿ ಏನಿದ್ರೆ, ಇವರಿಂದ ಸರಿಸುಮಾರು 4 ಕೋಟಿ ಹಣವನ್ನ ವಂಚನೆ ಮಾಡಿರುವಂತದ್ದು. ಶಾಂತಿ ಅವರಿಗೆ ಆರೋಪಿ ನಾಗೇಶ್ವರ ರಾವ್ ಏನಿದ್ದಾನೆ, ಶಾಂತಿ ಅವರ ಪತಿಯ ತಂಗಿಯ ಗಂಡ ನಾಗೇಶ್ವರ, ಹತ್ತಿರದ ಸಂಬಂಧಿಗಳು, ಜೊತೆಗೆ ಯಾರು ಎಲ್ಲ ದುಡ್ಡಿನಲ್ಲಿ ಚೆನ್ನಾಗಿರ್ತಾರೆ ಅವರನ್ನ ಟಾರ್ಗೆಟ್ ಮಾಡುವಂತದ್ದು. ನೀವು ಕೊಟ್ಟಂತ ಹಣಕ್ಕೆ 10 ಪಟ್ಟು ಹೆಚ್ಚಿನದಾಗಿ ಹಣವನ್ನ ವಾಪಸ್ ಕೊಡ್ತೀವಿ, ನಿಮ್ಗೆ ಏನಾದ್ರೂ ಹಣ ಬೇಡ ಅಂತ ಹೇಳಿದ್ರೆ ನಿಮ್ಗೆ ಚಿನ್ನಾಭರಣಗಳನ್ನ ಕೊಡ್ತೀವಿ ಅಂತೇಳಿ ಆರೋಪಿಗಳು ವಂಚನೆಯನ್ನ ಮಾಡಿರುವಂತದ್ದು. ಸದ್ಯ 7 ಮಂದಿಯನ್ನ ಹೆಬ್ಬಾಳ ಪೊಲೀಸರು ಅರೆಸ್ಟ್ ಅನ್ನ ಮಾಡಿರುವಂತದ್ದು. ಇವರ ಮೇಲೆ ಇದುವರೆಗೂ ಕೂಡ ಪ್ರಕರಣ ದಾಖಲಾಗಿ ಆರೋಪಿಗಳು ಯಾವಾಗ ಅರೆಸ್ಟ್ ಆಗ್ತಾರೆ, ಇದುವರೆಗೂ ಸುಮಾರು 7ಕ್ಕೂ ಹೆಚ್ಚು ಜನ ಬಂದು ಹೆಬ್ಬಾಳ ಪೊಲೀಸ್ ಇದೇ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಅಂತೇಳಿ ದೂರನ್ನ ಕೂಡ ಕೊಟ್ಟಿರುವಂತದ್ದು. ಪೊಲೀಸ್ ವಿಚಾರಣೆಯಲ್ಲಿ ಸದ್ಯ ಕಳೆದ 6-7 ವರ್ಷಗಳಿಂದ ಸುಮಾರು 22 ಕೋಟಿಗೂ ಅಧಿಕ ವಂಚನೆಯನ್ನು ಆರೋಪಿಗಳು ಮಾಡಿರುವಂತದ್ದು ಸದ್ಯ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಇವರಿಂದ ಯಾರಾದ್ರೂ ಮೋಸ ಹೋದಂತವ್ರು ಇದ್ರೆ ಕೂಡಲೇ ಬಂದು ಪೊಲೀಸ್ ಠಾಣೆಗೆ ದೂರನ್ನ ಕೊಡಿ ಅಂತೇಳಿ ಸದ್ಯ ಪೊಲೀಸರು ಮನವಿಯನ್ನ ಮಾಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.